ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ ರುದ್ರಾಪುರ್ ಮಠ್. ಬಿಜೆಪಿ ಭೀಷ್ಮನ ದಾಖಲೆ ಮುರಿದ ಚಾಣಕ್ಯ, ಮೋದಿ ಬೆನ್ನಲ್ಲೇ ಹೋಮ್ ಮಿನಿಸ್ಟರ್ ಬರೆದ್ರು ಮತ್ತೊಂದು ಚರಿತ್ರೆ. ಗೃಹ ಖಾತೆಯಲ್ಲಿ ಅಮಿತ್ ಶಾ ಸಿಂಹಗರ್ಜನೆ. ಹೌದು, ಅಮಿತ್ ಶಾ ರಾಷ್ಟ್ರ ರಾಜಕಾರಣದ ಪವರ್ಫುಲ್ ಲೀಡರ್, ಭಾರತೀಯ ಜನತಾ ಪಕ್ಷದ ಚಾಣಕ್ಯ, ತಮ್ಮ ರಾಜಕೀಯ ರಣತಂತ್ರದ ಬಲೆಯನ್ನ ಹೆಣೆದು ವಿರೋಧಿಗಳನ್ನ ಕಟ್ಟಿ ಹಾಕಬಲ್ಲ ಐರನ್ ಮ್ಯಾನ್. ಶಾ ಬಿಟ್ಟ ರಾಜಕೀಯ ದಾಳದ ಮುಂದೆ ಅದೆಂತ ಬಲಾಢ್ಯ ರಾಜಕಾರಣಿ ಇರಲಿ ಮಖಾಡೆ ಮಲಗ್ತಾರೆ. ಅದರಲ್ಲೂ ಚುನಾವಣೆ ತಂತ್ರಗಾರಿಕೆ ಮಾಡೋದ್ರಲ್ಲಿ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಎತ್ತಿದ ಕೈ. ಹೀಗೆ ರಾಜಕೀಯ ಪಗಡೆ ಆಟದಲ್ಲಿ ನಾನಾ ಏಳು ಬೀಳುಗಳನ್ನ ಕಂಡು ಗುಜರಾತ್ ಗಾಂಧಿನಗರದ ಸಂಸದರಾಗಿ, ಎಲ್ಲಕ್ಕಿಂತ ಮುಖ್ಯವಾಗಿ ಕೇಂದ್ರ ಗೃಹ ಖಾತೆ ಸಚಿವರಾಗಿ ಇಂದು ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಅದರಲ್ಲೂ ಬಿಜೆಪಿ ಭೀಷ್ಮ, ಹಿರಿಯ ನೇತಾರ ಎಂದು ಕರೆಸಿಕೊಂಡಿರುವಂತಹ ಲಾಲ್ ಕೃಷ್ಣ ಅಡ್ವಾಣಿಯವರ ದಾಖಲೆಯನ್ನ ಮುರಿದು ಹಾಕಿದ್ದಾರೆ. ಹಾಗಾದ್ರೆ ಅಮಿತ್ ಶಾ ಗೃಹ ಖಾತೆಯ ನಾಗಾಲೋಟ ಹೇಗಿದೆ? ಗೃಹ ಖಾತೆ ಹೊತ್ತು ಶಾ ಹೊತ್ತು ತಂದಿರುವ ಬದಲಾವಣೆಗಳು ಏನು? ಅದೆಲ್ಲವನ್ನ ನೋಡೋಣ ಈ ಸ್ಟೋರಿಯಲ್ಲಿ. ಇತ್ತೀಚೆಗಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅತಿ ಸುದೀರ್ಘವಾಗಿ ಪ್ರಧಾನಿಯಾಗಿ ಮುಂದುವರಿಯುವ ಮೂಲಕ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ರೆಕಾರ್ಡ್ ಬ್ರೇಕ್ ಮಾಡಿದ್ರು. ಇದೀಗ ಮೋದಿ ಬೆನ್ನಲ್ಲೇ ಗೃಹ ಸಚಿವ ಅಮಿತ್ ಶಾ ಕೂಡ ಅತಿ ಹೆಚ್ಚು ವರ್ಷಗಳ ಕಾಲ ಗೃಹ ಸಚಿವರಾಗಿ ಮುಂದುವರಿಯುವ ಮೂಲಕ ದಾಖಲೆಯನ್ನ ಬರೆದಿದ್ದಾರೆ. ಕೇಂದ್ರ ಗೃಹ ಸಚಿವರಾಗಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿರುವ ಅಮಿತ್ ಶಾ 2258 ದಿನಗಳನ್ನ ಪೂರೈಸಿದ್ದಾರೆ. ಆ ಮೂಲಕ ಶಾ ಗೃಹ ಸಚಿವ ಹುದ್ದೆಯಲ್ಲಿ 2256 ದಿನಗಳನ್ನ ಪೂರೈಸಿದ್ದ ಹಿರಿಯ ಬಿಜೆಪಿ ನಾಯಕ ಲಾಲ್ ಕೃಷ್ಣ ಅಡ್ವಾಣಿ ಅವರನ್ನ ಹಿಂದಿಕ್ಕಿದ್ದಾರೆ. ಪ್ರಿಯ ವೀಕ್ಷಕರೇ, ಅಮಿತ್ ಶಾ ಅವರನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ನಂತರ ಅತ್ಯಂತ ಪ್ರಭಾವಶಾಲಿ ರಾಜಕೀಯ ವ್ಯಕ್ತಿ ಎಂದು ಕರೆಯಲಾಗುತ್ತದೆ. ನಿನ್ನೆ ನಡೆದ ಎನ್ಡಿಎ ಸಂಸದೀಯ ಪಕ್ಷದ ಸಭೆಯಲ್ಲಿ ಕೂಡ ಪ್ರಧಾನಿ ಮೋದಿ ಭಾರತದ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಗೃಹ ಖಾತೆಯ ಸಚಿವರಾದ ಶಾ ಅವರನ್ನ ಹಾಡಿ ಹೊಗಳಿದ್ರು. ಕಳೆದ 10 ವರ್ಷಗಳಿಂದ ಮೋದಿ ಶಾ ಅವರ ಕಾರ್ಯವೈಖರಿ ಹೇಗಿತ್ತು ಎಂಬುದರ ಬಗ್ಗೆ ಹೆಚ್ಚಿಗೆ ವರ್ಣನೆ ಮಾಡಿ ಹೇಳುವುದು ಬೇಡ ಎನಿಸುತ್ತೆ. ಯಾಕಂದ್ರೆ ಅದರ ಬಗ್ಗೆ ತಾವು ಚೆನ್ನಾಗಿ ತಿಳಿದುಕೊಂಡಿರುತ್ತೀರಿ. ಈ ಇಬ್ಬರು ನಾಯಕರು ತೆಗೆದುಕೊಳ್ಳುವ ಗಟ್ಟಿ ನಿರ್ಧಾರ, ಬಲಿಷ್ಠ ನಾಯಕತ್ವ ಒಪ್ಪಿಕೊಂಡು ರಾಷ್ಟ್ರದ ಜನ ಇವರಿಗೆ ಬಹುಪರಾಕ್ ಹಾಕುತ್ತಿದ್ದಾರೆ. ದೇಶದ ವಿಚಾರ ಬರಲಿ, ಅಭಿವೃದ್ಧಿಯ ವಿಷಯ ಆಗಲಿ, ರಾಷ್ಟ್ರದ ಹಿತವಿರಲಿ, ಪಕ್ಷದ ಸಂಘಟನೆ, ಚುನಾವಣೆ ಅದೇನೇ ಇರಲಿ, ಮೋದಿ ಶಾ ತಂತ್ರಗಳು ಅವರ ವಿರೋಧಿಗಳಿಗೆ ಮತ್ತು ಜನಸಾಮಾನ್ಯರಿಗೆ ಊಹಿಸಲು ಸಾಧ್ಯವಿಲ್ಲ. ಹೀಗೆ ಮೋದಿ ಶಾ ಬಗ್ಗೆ ಹೇಳ್ತಾ ಹೋದ್ರೆ ಹನುಮಂತನ ಬಾಲ ಬೆಳೆದಂತೆ ಬೆಳೆಯುತ್ತದೆ. ಇಂತಹ ಅಮಿತ್ ಶಾ ಇದೀಗ ಮತ್ತೊಂದು ಸಾಧನೆಯ ಪುಟಕ್ಕೆ ಸೇರ್ಪಡೆಯಾಗಿದ್ದಾರೆ. 6 ವರ್ಷಗಳಿಗೂ ಹೆಚ್ಚು ಕಾಲ ಕೇಂದ್ರ ಗೃಹ ಸಚಿವರಾಗಿ ಸೇವೆ ಸಲ್ಲಿಸಿರುವ ಅಮಿತ್ ಶಾ 370ನೇ ವಿಧಿಯನ್ನ ರದ್ದುಗೊಳಿಸುವುದರಿಂದ ಹಿಡಿದು ಕ್ರಿಮಿನಲ್ ಕಾನೂನುಗಳನ್ನ ಸಂಪೂರ್ಣವಾಗಿ ಪರಿಷ್ಕರಿಸುವವರೆಗೆ ತಮ್ಮ ಅಧಿಕಾರಾವಧಿಯಲ್ಲಿ ಹಲವಾರು ಮೈಲಿಗಲ್ಲುಗಳನ್ನ ಸಾಧಿಸಿದ್ದಾರೆ. ಅದರಲ್ಲೂ ಅಮಿತ್ ಶಾ ತಾವು ಗೃಹ ಖಾತೆಯ ಇಲಾಖೆಯನ್ನ ಜವಾಬ್ದಾರಿಯನ್ನು ತೆಗೆದುಕೊಂಡ ನಂತರ ಅನೇಕ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಮೋದಿ ಸರ್ಕಾರದ ಪ್ರಮುಖ ಶಕ್ತಿಯಾಗಿದ್ದುಕೊಂಡು ದೇಶಾದ್ಯಂತ ಆಂತರಿಕ ಭದ್ರತೆ ಮತ್ತು ಶಾಂತಿಯನ್ನ ಕಾಪಾಡುವಲ್ಲಿ ಗೃಹ ಸಚಿವಾಲಯಕ್ಕೆ ಹೊಸ ನಿರ್ದೇಶನಗಳನ್ನು ನೀಡಿದ್ದಾರೆ. ಅವರ ಅಧಿಕಾರಾವಧಿಯು ಹಲವಾರು ಐತಿಹಾಸಿಕ ನಿರ್ಧಾರಗಳಿಗೆ ಸಾಕ್ಷಿಯಾಗಿದೆ. ಅವುಗಳಲ್ಲಿ ಪ್ರಮುಖವಾಗಿ ಆರ್ಟಿಕಲ್ 370 ರದ್ದು, ಹಿಂದಿನ ಜಮ್ಮು ಕಾಶ್ಮೀರ ಮತ್ತು ಈ ಒಂದು ರಾಜ್ಯಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಿದ 370ನೇ ವಿಧಿಯ ರದ್ದತಿ ಶಾ ಅಧಿಕಾರಾವಧಿಯಲ್ಲಿ ತೆಗೆದುಕೊಂಡ ಮಹತ್ವದ ನಿರ್ಧಾರವಾಗಿತ್ತು. ಇನ್ನು ಹೊಸ ಕ್ರಿಮಿನಲ್ ಕೋಡ್, ವಸಾಹತುಶಾಹಿ ಕಾಲದ ಭಾರತೀಯ ದಂಡ ಸಂಹಿತೆ, ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆ ಮತ್ತು 1872ರ ಭಾರತೀಯ ಸಾಕ್ಷ್ಯ ಕಾಯ್ದೆಯನ್ನ ಕ್ರಮವಾಗಿ ಬದಲಾಯಿಸಿ ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ ಎಂಬ 3 ಕ್ರಿಮಿನಲ್ ಕಾನೂನುಗಳನ್ನು ಜಾರಿಗೆ ತಂದವರು ಅಮಿತ್ ಶಾ. ಹೊಸ ಕಾನೂನುಗಳು ಜುಲೈ 1, 2024ರಂದು ಜಾರಿಗೆ ಬಂದವು. CAA ಕಾಯ್ದೆ ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನದಿಂದ ಕಿರುಕುಳಕ್ಕೊಳಗಾದ ಹಿಂದೂ, ಸಿಖ್, ಬೌದ್ಧ, ಜೈನ, ಕ್ರಿಶ್ಚಿಯನ್ ಮತ್ತು ಪಾರ್ಸಿ ಅಲ್ಪಸಂಖ್ಯಾತರಿಗೆ ಭಾರತೀಯ ಪೌರತ್ವ ನೀಡುವ ಉದ್ದೇಶವನ್ನು ಹೊಂದಿರುವ ವಿವಾದಾತ್ಮಕ ಪೌರತ್ವ ತಿದ್ದುಪಡಿ ಕಾಯ್ದೆ CAAಯನ್ನು ಶಾ ಅವರ ಅಧಿಕಾರಾವಧಿಯಲ್ಲಿ ಸಂಸತ್ ಜಾರಿಗೆ ತಂದಿತು. ನಕ್ಸಲ ನಿಗ್ರಹದ ಕ್ರಮಗಳು, ಕೋವಿಡ್-19 ಯಶಸ್ವಿ ನಿರ್ವಹಣೆ, ಮಾದಕ ದ್ರವ್ಯಗಳ ವಿರುದ್ಧ ಅಭಿಯಾನ, ಈಶಾನ್ಯದಲ್ಲಿ ದಂಗೆಕೋರ ಸಂಘಟನೆಗಳೊಂದಿಗೆ 12 ಶಾಂತಿ ಒಪ್ಪಂದ, ಹೀಗೆ ಅನೇಕ ಕಠಿಣಾತಿ ಕಠಿಣ ಕ್ರಮಗಳನ್ನು ತೆಗೆದುಕೊಂಡು ಗೃಹ ಖಾತೆಯಲ್ಲಿ ಒಂದು ಐತಿಹಾಸಿಕ ಬದಲಾವಣೆಯನ್ನು ತಂದಿದ್ದಾರೆ
ಅಮಿತ್ ಶಾ ಯಾವಾಗಲೂ ಹೊಸತನಕ್ಕೆ ಕೈ ಹಾಕುವಂತ ನಾಯಕ ಮತ್ತು ಅದನ್ನು ಅನುಷ್ಠಾನಕ್ಕೆ ತರುವಲ್ಲಿ ನಿಸ್ಸೀಮ. ವಿರೋಧಿಗಳ ಆಟೋಟಕ್ಕೆ ತಲೆಕೆಡಿಸಿಕೊಳ್ಳದೆ ಮುನ್ನುಗ್ಗಿರುವ ಬಿಜೆಪಿಯ ಶಕ್ತಿ. ಹೀಗೆ ಸಾಧನೆಯ ಶಿಖರವನ್ನೇರಿ ಕೂತಿರುವ ಅಮಿತ್ ಶಾ ಮತ್ತಷ್ಟು ತಮ್ಮ ಖಾತೆಯಲ್ಲಿ ರಾಷ್ಟ್ರದ ಏಳಿಗೆಗಾಗಿ, ಜನರ ಕಲ್ಯಾಣಕ್ಕಾಗಿ ಹೊಸ ದಿಟ್ಟ ಕ್ರಮಗಳನ್ನ ತರಲಿ ಎಂದು ಅನೇಕ ನಾಯಕರು ಶುಭ ಹಾರೈಸುತ್ತಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವಾನಿ ಟಿವಿ. ನಮಸ್ಕಾರ.